ಅಧಿಕಾರಿಗಳು ಸಂಪೂರ್ಣವಾಗಿ ಸವಿಸ್ತಾರವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ ನಿಂದ 30 ಇಲಾಖೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಾವು ಅನುಕೂಲತೆಗಳನ್ನ ಪಡೆದುಕೊಳ್ಳಬಹುದು. ಇವತ್ತು ಧರ್ಮಸ್ಥಳದವರು ಆಯೋಜನೆ ಮಾಡಿರ್ತಕ್ಕಂಥ CSC ಸೆಂಟರ್ ನಿಂದ ಎಷ್ಟು ಕಡಿಮೆ ದರದಲ್ಲಿ ಸಿಗುತ್ತೆ ಮತ್ತು ಪ್ರೈವೇಟ್ ಆನ್ಲೈನ್ ಶಾಪ್ ನಲ್ಲಿ ಓಪನ್ ಮಾಡಿಕೊಂಡು ಅದೇ ಸರ್ವಿಸ್ ಗಳನ್ನು ಕೊಡುವುದಕ್ಕೆ ಎಷ್ಟು ದುಡ್ಡುಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಿಮಗೆ ವಿಭಿನ್ನ ರೀತಿಯಲ್ಲಿ ಅಮೌಂಟ್ ಕೂಡ ಡಿಫರೆನ್ಸ್ ಎಷ್ಟು ಇರುತ್ತೆ ಅನ್ನೋದ್ರ ಕೂಡ ಇವತ್ತು ನಿಮಗೆ ತಿಳಿಸಿಕೊಟ್ರು. ಅದಾದ ನಂತರ ಇವತ್ತು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಇವತ್ತು ಒಂದು ಆರೋಗ್ಯ ರಕ್ಷಾ ಕವಚದಿಂದ ಹಿಡಿದು ಇವತ್ತು ಸಂಪೂರ್ಣವಾಗಿ ಒಂದು ಕಣ್ಣು ಆಪರೇಷನ್ ಇರ್ಬೋದು, ಇವತ್ತು ಕೃತಕ ಕಾಲು ಜೋಡಣೆ ಇರ್ಬೋದು, ಮತ್ತು ಕೃತಕ ಕೈ ಕಟ್ಟಾಗಿರೋರಿಗೆ, ಕಾಲು ಕಟ್ಟಾಗಿರೋರಿಗೆ ಕೃತಕ ಕಾಲು ಜೋಡಣೆ, ಕೈ ಜೋಡಣೆ, ಇಷ್ಟೆಲ್ಲ ಯೋಜನೆಗಳು ನಮ್ಮ ಒಂದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಗತಿ ನಿಧಿ ತೆಗೆದುಕೊಳ್ತಕ್ಕಂಥವ್ರಿಗೆ ಮತ್ತು ಅಲ್ಲಿಂದ ಉಳಿತಾಯ ಕಟ್ತಕ್ಕಂಥವ್ರದ್ದು ಇರ್ಬೋದು, ಇದೆಲ್ಲದೂ ನಿಮಗೆ ಸಂಪೂರ್ಣವಾಗಿ ಲಾಭ ಆಗುತ್ತೆ. ಇಲ್ಲಿ ಒಂದು ತೋಟದಲ್ಲಿ ಸಾವಿರಾರು ಹೂಗಳಿರ್ತಾವೆ. ಅದರಲ್ಲಿ ಅರಳಬೇಕಾದ್ರೆ ಎಲ್ಲ ಹೂಗಳು ಯಾವ ರೀತಿ ಹೇಗಿರ್ತಾವ ಅಂತಂದ್ರೆ, ನಾನು ದೇವರ ಮುಡಿಗೆ ಅರ್ಪಣೆ ಆಗ್ಬೇಕು ಅಂತೇಳಿ ಎಲ್ಲವೂ ಕಾಂಪಿಟೇಟರ್ ಆಗಿ ಹೂಗಳು ಅರಳ್ತಾವ. ಆದ್ರೆ ಎಲ್ಲ ಹೂಗಳು ದೇವರ ಮುಡಿಗೆ ಅರ್ಪಣೆ ಆಗೋದಿಲ್ಲ. ಒಂದಿಷ್ಟು ಹೂಗಳು ಹೆಣ್ಮಕ್ಳ ತಲೆಗೆ ಹೋದ್ರೆ, ಒಂದಿಷ್ಟು ಹೂಗಳು ದೇವರ ಪಾದಕ್ಕೆ ಅರ್ಪಣೆ ಆದ್ರೆ, ಇನ್ನೊಂದಿಷ್ಟು ಹೂಗಳು ಒಂದು ಶಿವಗಣರಾಧನೆ ಆಗಿರ್ತಕ್ಕಂಥವ್ರಿಗೆ ಆದ್ರೆ, ಇನ್ನೊಂದಿಷ್ಟು ಹೂಗಳು ಅಲ್ಲೇ ಬಾಡಿ ಹೋಗ್ಬಿಡ್ತಾವ. ಆಗ ಯಾವ ರೀತಿಯಾಗಿ ಬಾಡಿ ಬಿದ್ದು ಅಂತ ನೋಡು, ಯಾವ ರೀತಿಯಾಗಿ ಒಂದಿಷ್ಟು ದೇವರ ಪಾದಕ್ಕೆ ಅರ್ಪಣೆ ಆಗ್ತಕ್ಕಂಥ ಹೂಗಳದಾವ ನೋಡು. ಆ ರೀತಿಯಾಗಿ ಇಲ್ಲಿ ಬಂದಿರತಕ್ಕಂಥ ಪದಾಧಿಕಾರಿಗಳು, ನೀವು ವಿಶಿಷ್ಟ ಪದಾಧಿಕಾರಿಗಳು, ದೇವರ ಮುಡಿಗೆ ಅರ್ಪಣೆ ಆಗ್ತಕ್ಕಂಥವ್ರು ಎಲ್ಲರನ್ನೂ ಬಿಟ್ಟು, ಗ್ರಾಮದಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಇರ್ತಾರೆ, ಅವ್ರನ್ನೆಲ್ಲರನ್ನು ಬಿಟ್ಟು ನಿಮ್ಮನ್ನೇ ಯಾಕೆ ಕರೆಸ್ಯಾರ ಅಂತಂದ್ರೆ, ಇಂಥ ಒಂದು ಒಳ್ಳೆ ಮಾತು ಕಾರ್ಯ ಮಾಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರಿಗೆ ಮತ್ತು ಧರ್ಮಸ್ಥಳದ ಒಂದು ಏನು ಅವರು ಏನು ನಮ್ಮ ಭಾಗ್ಯಶ್ರೀ ಅವರು ಸೇವಾ ಪ್ರತಿನಿಧಿಯವರು ನಿಮ್ಮನ್ನ ಸೆಲೆಕ್ಟೆಡ್ ಮಾಡಿಕೊಂಡು ಇವತ್ತು ಧರ್ಮಸ್ಥಳದ ಆ ಒಂದು ನಮ್ಮ ವೀರೇಂದ್ರ ಹೆಗ್ಡೆಯವರ ಅಜ್ಜನವರ ಒಂದು ಮತ್ತು ಅವರ ಮಾತೋಶ್ರೀ ಹೇಮಾವತಿ ಅಮ್ಮನವರ ಮಡಿಗೆ ನಿಮ್ಮನ್ನ ಹಾಕ್ಯಾರ ಅಂತಂದ್ರೆ ಅದರ ಅರ್ಥ ನೀವು ವಿಶಿಷ್ಟವಾಗಿ ಇದ್ದೀರಿ ಅನ್ನೋದಕ್ಕೋಸ್ಕರ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆ ಏನಿದೆ, ಇಷ್ಟೊತ್ತಿನ ಮಟ್ಟ 4 ಅವಧಿಯಲ್ಲಿ ಕಲ್ತಿರ್ತಕ್ಕಂಥದ್ದನ್ನ ಏನಿದೆ, ನೀವು ಕೂಡ ನಿಮ್ಮ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ 30 ಸಂಘಗಳಿರ್ಬೋದು, 35 ಸಂಘಗಳಿರ್ಬೋದು, 32 ಸಂಘಗಳಿರ್ಬೋದು, ಎಲ್ಲ ಪದಾಧಿಕಾರಿಗಳನ್ನು ಕೂಡ ಒಂದೇ ಸರಿಗೆ ಒಂದತ್ರ ಕೂಡಿಸಿ ನೀವು ಇನ್ನೊಂದು ಗ್ರಾಮ ಮಟ್ಟದ ಕಾರ್ಯಾಗಾರವನ್ನ ಮಾಡಿದಾಗ ಇವರು ಹೇಳಿರ್ತಕ್ಕಂಥದ್ದು ಸಾರ್ಥಕ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಬ್ರು ಪ್ರತಿ ಗ್ರಾಮದಲ್ಲಿ ನೀವು ತಿಳಿಸಿಕೊಟ್ಟಾಗ ಆಮೇಲೆ ಇನ್ನೊಂದು ಹೇಳಿದ್ರು ಏನಂತಂದ್ರೆ, ವಾರ್ಷಿಕವಾಗಿ 5 ಮಾತ್ರ ಕಾರ್ಯಗಳು, ಆದರ್ಶ ಗ್ರಾಮ ಇರ್ಬೋದು, ಇವತ್ತು ದೇವಸ್ಥಾನಗಳ ಸ್ವಚ್ಛತೆ ಇರ್ಬೋದು, ಪ್ರಾಥಮಿಕ ಮೆಡಿಕಲ್ ಕ್ಯಾಂಪ್ಗಳಿರ್ಬೋದು, ಅದೇ ರೀತಿಯಾಗಿ ಇನ್ನೊಂದಿಷ್ಟು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಜಾಸ್ತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಹಿಳಾ ಸಬಲೀಕರಣ ಇರ್ಬೋದು, ಎಲ್ಲಾ ರೀತಿಯಿಂದ ಏನು ಹೇಳಿದ್ರು ಅದ್ರ ಪ್ರಯುಕ್ತ ಕೂಡ ಈಗ ಏನ್ ಮಾಡ್ಬಿಡ್ತೀರಿ ಅಂತಂದ್ರೆ, ಇಲ್ಲೆಲ್ಲ ಕೇಳ್ತೀರಿ, ಮನೆಗೆ ಹೋಗ್ಬಿಡ್ತೀರಿ, ಕೃಷಿ ಕಟ್ಕೊಂಡು ಹೊಲಕ್ ಹೋಗ್ಬಿಡ್ತೀರಿ, ಸ್ವಚ್ಛತೆ ಮಾಡಕ್ ಧರ್ಮಸ್ಥಳ ಗುಂಪದವ್ರು ಮೇಡಮ್ ಬಂದಾರ ಅಂತಂದ್ರೆ ಬಂದ್ರ ಕೂಡ ನಮ್ಗೆ ಯಾರು ಕೊಡ್ತಾರೆ 300 ರೂಪಾಯಿ ಕೂಲಿ ಅಂತ. ಬಟ್ ಕೂಲಿಗೂ ಮಹತ್ವ ಕೊಡ್ಬೇಕು, ದುಡಿಮೆಗೂ ಮಹತ್ವ ಕೊಡ್ಬೇಕು. ಅದ್ರ ಜೊತೆಯಲ್ಲಿ ಸೇವಾ ಮನೋಭಾವನೆಯನ್ನು ಕೂಡ ನಾವು ಅಳವಡಿಸ್ಕೋಬೇಕು. ನಾವು ಅಳವಡಿಸ್ಕೊಂಡಾಗ ನಮ್ಮನ್ನು ನೋಡಿಕೊಂಡು ಇನ್ನೂ 4 ಜನ ಬಂದು ನಮ್ ಜೊತೆ ಕೈ ಜೋಡಿಸ್ತಾರೆ. ನಾವು ಅಳವಡಿಸ್ಕೊಂಡಿಲ್ಲ ಅಂತ ಅಂದಾಗ ನಮ್ ಜೊತೆಗೆ ಯಾರ ಕೈ ಜೋಡಿಸ್ತಾರೆ? ಯಾರು ಕೈ ಜೋಡಿಸಂಗಿಲ್ಲ. ಅದಕ್ಕೋಸ್ಕರ ಇವತ್ತು ಎಲ್ಲಾದ್ರೂ ಬೇರೆ ಕಡೆಗೆ ಹೋಗಿ ನೀವು ಸಾಲ ತಗೋಬೇಕಂತಂದ್ರ ಒಂದ್ 10,000 ರೂಪಾಯಿ ಸಾಲ ಕೇಳಿದ್ರೆ ಏನಂತಾರ, ಇಲ್ಲ ಒಂದ್ ಬಾಂಡ್ ಪೇಪರ್ ಮೇಲೆ ಬರೆದು ಕೊಟ್ಟು ನಮಗೆ 3 ರೂಪಾಯಿ ಇಂಟ್ರೆಸ್ಟ್ ತಿಂಗಳ ಕಟ್ಟಬೇಕು ಅಂತ. ನಿಮಗೆ ಯಾವ ಭರವಸೆ ಇಟ್ಕೊಂಡು ಯಾವ ಆಧಾರದ ಮೇಲೆ ನಿಮಗೆ 10,000, 30,000, 50,000, 1 ಲಕ್ಷ ರೂಪಾಯಿ ಸಾಲ ಕೊಡ್ತಾರ? ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರ ಜೀವನ ಒಂದು ಸಬಲೀಕರಣ ಆಗ್ಲಿ, ಸ್ವಾವಲಂಬನೆ ಬದುಕು ಕಟ್ಗೆಯಲ್ಲಿ ಎಲ್ರಿಗಂದ್ರೆ ಎಷ್ಟೋ ಜನ ಹುಡುಗರು ಇರ್ತಾರೆ. ಹುಡುಗ ಬಂದು ರಾತ್ರಿ ಹೆಣ್ಣನ್ನು ಬಡಿತಾರ, ಮನೆಯಾಗಿರ್ತಕ್ಕಂಥ ವಯಸ್ಸಿನ ಮಕ್ಕಳು ಇರ್ತಾರ. ಅವ್ರ ಮಕ್ಕಳಿಗೆ ಬದುಕು ಕಟ್ಕೊಳ್ಳಕ ತಾಯಂದ್ರ ಮಾತ್ರ ಕಷ್ಟ ಪಡ್ತಿರ್ತಾರೆ. ಬಟ್ ತಂದೆಯವರಿಗೆ ಮನ್ಯಾಗ ನನ್ನ ಮಗಳು ವಯಸ್ಸಿಗೆ ಬಂದಾಗ ಆಕಿ ಲಗ್ನ ಮಾಡ್ಬೇಕು, ಆಕಿ ಬಂಗಾರ ತರಬೇಕು, ಆಕಿ ಜೀವನಕ್ಕೆ ನಾನು ಒಳ್ಳೆ ಶಿಕ್ಷಣ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಂಗಿಲ್ಲ. ಆದ್ರೆ ತಾಯಂದ್ರ ಮಾತ್ರ ಹಂಗಲ್ಲ, 300 ರೂಪಾಯಿ 200 ರೂಪಾಯಿ ಕೂಲಿ ದುಡಿದ್ರು ಕೂಡ
ಮಗಳಿಗೆ ನಾನು ಏನಾದ್ರು ಬಂಗಾರ ಮಾಡಿಸ್ಬೇಕು, ನಾನು ಏನಾದ್ರು ತರಬೇಕು, ಅಕ್ಕಿಗೆ ಏನಾದ್ರು ಒಂದು ಇದು ಮಾಡ್ಬೇಕಂತಂದ್ರೆ ಇವತ್ತು 10,000 ರೂಪಾಯಿ ಟಗರ್ 10,000 ರೂಪಾಯಿ ತಗೊಂಡಿರ್ತಕ್ಕಂಥ ಸಾಲ ನಾವು ಒಂದು ಟಗರ್ ಮನೆ ತಗೊಳಕ್ಕೋ ಅಥವಾ ಅದಕ್ಕೆ ಇನ್ನೊಂದಿಷ್ಟು ಅಮೌಂಟ್ ಜೋಡಿಸಿ ಒಂದು ಆಕಳ ತಗೊಂಡು ಹೈನುಗಾರಿಕೆನೋ ಈ 100 ರೂಪಾಯಿ ಕೂಲಿ ಕೂಡ ಅದ್ರ ಜೊತೆಗೆ ಒಂದು ಆಕಳ ಹಿಡ್ಕೊಂಡು ಹೋಗಿ ಆಕಳ ಮೆಸ್ಕೊಂಬಂದ ಮತ್ತ ಎರಡೆರಡು ಈಗ ಒಂದ್ 2 ಲೀಟರ್ ಹಾಲು ಮಾರ್ಕೊಂತ ಅದ್ರ ದುಡ್ಡು ಮತ್ತೆ ಕೂಲಿ ಮಾಡಿರೋದ ದುಡ್ಡು ತಗೊಂಡು ಮಗಳ ಕಲ್ಯಾಣಕ್ಕೋಸ್ಕರ ಅವರೆಲ್ಲ ಶ್ರಮ ಪಡ್ತಿರ್ತಾರೆ. ಅದಕ್ಕೋಸ್ಕರ ಇಂಥ ಒಂದು ಎಲ್ಲಾ ರೀತಿಯಿಂದ ಗ್ರಾಮೀಣದಲ್ಲಿರ್ತಕ್ಕಂಥ ಮಹಿಳೆಯರ ಸಬಲೀಕರಣ ಇವತ್ತು ನಮ್ಮ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ನೀವೆಲ್ಲರೂ ಅಚ್ಚುಕಟ್ಟಾಗಿ ಕೇಳಿದ್ದೀರಿ, ಕೇಳಿ ಕೈ ಬಿಟ್ಟು ಹೋದ್ರೆ ಯಾವುದು ಉಪಯೋಗ ಇರೋದಿಲ್ಲ. ಆದ್ರೆ ಕಾರ್ಯರೂಪಕ್ಕೆ ಬರ್ಬೇಕು. ಈಗೆಲ್ಲರೂ ನೀವು ಆಟೋ ಮಾಡ್ಕೊಂಡು ಇಲ್ಲಿ ಬಂದಿರೋದು ಅದಕ್ಕ ಏನ ಕರೀತಾರಂತ ಬಲವಂತಕ್ಕೆ ಬಂದಿರೋರು ಒಂದು 10% ಇರ್ತೀವಿ. ಆದ್ರೆ 90% ಜನ ಇಲ್ಲ ನಾವು ಇದ್ರ ವರ್ಕ್ ಮಾಡ್ತೀವಿ ಹೋಗಿ ಬರೋಣ ಅಂತ ಬಂದಿರಲ್ಲ. ಅದೇ ರೀತಿಯಾಗಿ ನಿಮ್ಮ ಜೊತೆ 4 ಜನರನ್ನ ಹೆಣ್ಮಕ್ಳ ಕರ್ಕೊಂಡು ಈಗ ಗಂಡ್ಮಕ್ಳು ಏನಾದ್ರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೊರಟ್ರೆ ಕಾಲ ಎಳೆದವರೇ ಜಾಸ್ತಿ ಇರ್ತಾರೆ. ಆದ್ರೆ ಹೆಣ್ಮಕ್ಳು ಮಾಡ್ತೀನಿ ಅಂತ ಹೊರಟ್ರೆ ಗಂಡ್ಮಕ್ಳು ಕೂಡ ಶರಣಾಗತಿಯಾಗಿ ಬಂದು ನಿಮ್ ಜೊತೆ ಕೈ ಜೋಡಿಸ್ತಾರೆ. ಇವತ್ತು ಆದರ್ಶ ಗ್ರಾಮದ ಪರಿಕಲ್ಪನೆ ಇರಬೇಕು ಅಂತಂದ್ರೆ ಹೆಣ್ಮಕ್ಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕಲ್ಕೊಂಡಿದ್ದೀರಿ. ಇಲ್ಲಿ ಕಲ್ತ್ಕೊಂಡಿರ್ತಕ್ಕಂಥದ್ದನ್ನ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ನಿಮ್ಮ ವಲಯಕ್ಕೆ ಬರ್ತಕ್ಕಂಥ ಒಂದೊಂದು 32 ಗುಂಪು ಇರ್ಬೋದು, 35 ಗುಂಪು ಇರ್ಬೋದು, ಅಲ್ಲಿ ಕೂಡ ಇದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಮಾಡಿಸಿದಾಗ ಮಾತ್ರ ನೀವು ಕಲ್ಕೊಂಡು ಹೋಗಿರೋದು ಸಾರ್ಥಕ ಆಗುತ್ತಾ. ನೀವು ಕಲ್ಕೊಂಡು ಹೋಗಿರೋದು ಅವ್ರಿಗೆ ಹೇಳ್ಬಿಡ್ರಿ ಸಾಕು, ಸ್ವಲ್ಪ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಮಾಡ್ತೀನಿ.